ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ ಬಂದು ನನ್ನ ಆ್ಯನಿವರ್ಸರಿ ವ್ಲಾಗ್ ಕಂಟಿನ್ಯೂಯೇಷನ್. ಸೊ ಯಾರೆಲ್ಲ ಪಾರ್ಟ್ 1 ನೋಡಿಲ್ವೋ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ನಾವು ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಆನ್ ದಿ ವೇ ಬರಬೇಕಾದ್ರೆ ಒಂದು ಫುಡ್ ತಿನ್ನೋಣ ಅಂತೇಳ್ಬಿಟ್ಟು ರೆಸ್ಟೋರೆಂಟ್ಗೆ ಹೋದ್ರಿ. ಬಟ್ ಇಲ್ಲೊಂದು ನಮಗೆ ಮೋಸ ಮಾಡಿದ್ದಾರೆ. ಏನಪ್ಪ ಮೋಸ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಉಡುಪಿ ವೆಜ್ ಅಂತ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಬಟ್ ಒಳಗಡೆಗೆ ಬಂದರೆ ಅದು ಸಬ್ ಟೈಟಲ್ಸ್ ಇರುತ್ತಲ್ಲ, ಆ ಥರ ಶ್ರೀ ಗುರುಪ್ರಸಾದ್ ಹೋಟೆಲ್ ಅಂತೆ. ನಮ್ಗೆ ಗೊತ್ತಿರಲಿಲ್ಲ, ನಾವು ಉಡುಪಿ ವೆಜ್ ಅಂತ ಬಂದ್ರಿ. ಬಟ್ ಟೇಸ್ಟ್ ನೋಡಿ ಏನೋ ಡಿಫ್ರೆನ್ಸ್ ಇದೆಯಲ್ಲ ಅಂದ್ಕೊಂಡು ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಅರ್ಥ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಒಂದು ಯಾವ ಟೆಂಪಲ್ಗೆ ಹೋಗ್ತಿದ್ರೆ ಗೆಸ್ ಮಾಡಿ, ಏನಾದರೂ ಗೆಸ್ ಇದೆಯಾ? ಸೊ ಈ ರೋಡ್ ನೋಡ್ರೆ ಏನು ಅನಿಸ್ತಿದೆ ನಿಮಗೆ? ಎಲ್ಲಿ ಹೋಗ್ತಿರ್ಬೋದು ಅನಿಸ್ತಿದೆ? ಓಕೆ, ನಾವು ಹೋಗ್ತಿರೋದು ಬಂದು ನೆಕ್ಸ್ಟ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಸೊ ನನಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ಅಂತ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಯಾವಾಗೂ ಈವ್ನಿಂಗ್ ಟೈಮಲ್ಲೇ ಹೋಗಿದ್ದೀನಿ. ನನಗೆ ಮಾರ್ನಿಂಗ್ ಟೈಮಲ್ಲಿ ಹೋದರೆ ಅಲ್ಲಿ ಆ ಗೋಪುರದೆಲ್ಲ ಪಿಕ್ಚರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಬಟ್ ಟೈಮ್ ಸಾಕಾಗಿಲ್ಲ, ಸೊ ನಾವು ಈವ್ನಿಂಗ್ ಟೈಮೇ ಹೋಗಿದ್ದಾಯಿತು. ದರ್ಶನ ಆದರೆ ಸಖತ್ತಾಗಾಯಿತು. ನನಗೆ ಏನಪ್ಪ ಇನ್ನೊಂದು ಖುಷಿ ಅಂತ ಹೇಳಿದ್ರೆ, ನಮ್ಮ ಪೇರೆಂಟ್ಸ್ ಜೊತೆ ನಾನು ಫಸ್ಟ್ ಟೈಮ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿತ್ತು. ಅದೇ ರೀತಿ ನಮ್ಮ ಅಜ್ಜಿನ ಫಸ್ಟ್ ಟೈಮ್ ನಾನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಪ್ಲೇಸ್ ನೋಡಿಲ್ಲ, ಅವ್ರಿಗೂ ತುಂಬ ಖುಷಿ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬರಬೇಕಾದ್ರೆ ಅಲ್ಲಿ ನಮಗೆ ವ್ಯೂ ಪಾಯಿಂಟ್ ಅಂತ ಒಂದು ಇರುತ್ತಲ್ಲ, ಸೊ ಕಂಪ್ಲೀಟ್ ಮೈಸೂರು ಸಿಟಿ ನಾವು ಮೇಲೆಯಿಂದ ನೋಡ್ಬೋದು. ನೋಡಿ ಯಾವ ರೀತಿ ಕಾಣಿಸ್ತಿದೆ, ನೈಟ್ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ, ಯಾಕಂದರೆ ಸ್ವಲ್ಪ ಮಂಜಿತ್ತು ಆವಾಗ. ಆಲ್ಮೋಸ್ಟ್ 8 o'clock ಆಗಿತ್ತು ಅನಿಸುತ್ತೆ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ಅದಾದಮೇಲೆ ನಾವು ಮೈಸೂರು ಸಿಟಿ ಒಳಗಡೆ ಎಂಟರ್ ಆದ್ವಿ. ಆ್ಯಕ್ಚುಲಿ ಹೋಗ್ಬೇಕಾದ್ರೇ ಇದು ಎಕ್ಸಿಬಿಷನ್ ನೋಡಿದ್ರಿ ಇನ್ ಫ್ರಂಟ್ ಆಫ್ ಮೈಸೂರು ಪ್ಯಾಲೇಸ್. ಸೊ ಸರಿ ಅಂತೇಳ್ಬಿಟ್ಟು ನಾವು ಹೋಗೋಣ ಅಂತೇಳ್ಬಿಟ್ಟು ಭರತ್ಗೆ ಹೇಳಿದ್ದಕ್ಕೆ ಸರಿನಮ್ಮ ಅಂತ ಹೇಳಿದ್ರು. ನೋಡಿ ನಾವೆಲ್ಲ ಕಾರೆಲ್ಲ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು, ಇದೇ ಎಕ್ಸಿಬಿಷನ್ದು ಎಂಟ್ರೆನ್ಸು. ಅದು ಎಲ್ಲಿದೆಯಪ್ಪ ಅಂತೇಳಿದ್ರೆ, ನಮಗೆ ಮೈಸೂರು ಪ್ಯಾಲೇಸ್ ಇದೆಯಲ್ಲ ಅದರ ಅಪೋಸಿಟಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತೇಳ್ಬಿಟ್ಟು. ನಮಗೆ ಎಂಟ್ರಿ ಆಗಿದ ತಕ್ಷಣ ನೋಡಿ ಈ ಥರ ಡಿಫ್ರೆಂಟ್ ಕಲರ್ಸ್ ಆಫ್ ಫ್ಲವರ್ಸ್ ಇಟ್ಟಿದ್ದಾರೆ. ಸೊ ಅದಕ್ಕೆ ಲೈಟಿಂಗ್ ಎಫೆಕ್ಟ್ ಬಿಟ್ಟು ನೈಟ್ ಟೈಮ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಕ್ಯಾಮ್ರಾಗಿಂತ ನಮ್ಮ ಕಣ್ಣೇ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ಅಂತ ನನಗನ್ನಿಸ್ತು. ಇದು ನೋಡೋದಕ್ಕೆ ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇತ್ತು. ಸೊ ತುಂಬ ಮೂವೀಸಲ್ಲಿ ಇಲ್ಲ ಸಾಂಗ್ಸ್ ಮೇಕಿಂಗಲ್ಲಿ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಇಟ್ಟಿರ್ತಾರಲ್ವ, ಸೊ ಅದೇ ಥರ ಫೀಲ್ ಬರ್ತಿತ್ತು. ಚಿಕ್ಕ ಮಕ್ಕಳಿಗಾದ್ರೆ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸ್, ಯಾಕಂದರೆ ಕಲರ್ ಕಲರ್ ಬಲೂನ್ಸ್ ಆಗಲಿ ತುಂಬ ಆಟ ಆಡೋ ವಸ್ತುಗಳಿತ್ತು. ನೋಡಿ ಇಲ್ಲಿ ವೈಟದೊಂದು ಹಾರ್ಸ್, ಹಿಂದೆನೇ ವಾಟರ್ ಫೌಂಟೇನ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಮೇನ್ ಎಂಟ್ರೆನ್ಸ್ ಬಂದು ಒಳಗಡೆ ಹೋಗೋದಕ್ಕೆ ನಾವು ಟಿಕೆಟ್ಸ್ ತೊಗೊಬೇಕು. ಐ ಥಿಂಕ್ ಟಿಕೆಟ್ಸ್ 30 rupees ಅಂತೆ. 30 rupees ಆದರೆ ನಂಗೆ ತುಂಬ ವರ್ತ್ ಅನ್ನಿಸ್ತು. ಇವನ್ ನಾವು 50 rupees ಕೊಟ್ಟಿದ್ರು ಓಕೆನೆ. ನೋಡಿ ಇದು ಎಂಟ್ರೆನ್ಸಲ್ಲಿ ಫ್ಲೋರಲ್ ಡೆಕೋರೇಷನ್ ಮಾಡಿದ್ದಾರೆ. ಫ್ಲವರ್ಸ್ ಪ್ಲಸ್ ಫ್ರೂಟ್ಸ್ ಇಟ್ಟಿದ್ದಾರೆ ನೋಡಿ. ಅದು ಒಂಥರ ವೆಲ್ಕಮ್ ಥರ ಚೆನ್ನಾಗಿತ್ತು. ಅದ್ರ ಪಕ್ಕದಲ್ಲೇ ತುಂಬ ಜನ ಕಪಲ್ಲು, ಇಲ್ಲಾಂದರೆ ಚಿಕ್ಕ ಮಕ್ಕಳು ದೊಡ್ಡವ್ರು ಯಾರು ಬೇಕಾದರೂ ಫೋಟೋಸ್ ತೊಗೊಬೋದು. ಈ ಥರ ಹಾರ್ಟ್ ಶೇಪಲ್ಲಿ ವೈಟ್, ಪಿಂಕ್ ರೋಸಸ್ ಆ್ಯಂಡ್ ರೆಡ್ ರೋಸಸಲ್ಲಿ ಈ ಥರ ಹಾರ್ಟ್ ಶೇಪ್ ಬರೆದಿದ್ದಾರೆ ನೋಡಿ. ಅದು ತುಂಬ ಚೆನ್ನಾಗಿತ್ತು. ನೋಡಿ ಎಲ್ಲ ಡಿಫ್ರೆಂಟ್ ಫ್ಲವರ್ಸ್ ಇದೆ. ತುಂಬ ಖರ್ಚು ಮಾಡಿದ್ದಾರೆ. ಸೊ ಅದಕ್ಕೆ ನಾವು 30 rupees ತುಂಬ ವರ್ತ್ ಅನ್ನಿಸ್ತು. ನೋಡಿ ಚಿಕ್ಕ ಮಕ್ಕಳಿಗಾದ್ರೆ ತುಂಬ ಇಷ್ಟ. ಮೇ ಬಿ ಇನ್ನೂ ಇವಾಗೂ ಇರ್ಬೋದು ಅನಿಸುತ್ತೆ ಈ ಎಕ್ಸಿಬಿಷನ್ನು. ಹಾಗೆ ಒಳಗಡೆ ಬಂದರೆ ನಿಮ್ಗೆ ಲೈಟ್ ಡೆಕೋರೇಷನ್ ಕಾಣಿಸ್ತಿದ್ಯಾ? ಸೊ ಎಲ್ಲ ಲೈಟ್ಸಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸ್ಟ್ಯಾಚು ಕೂಡ ಇದೆ. ಸೊ ಎಂಟ್ರೆನ್ಸಲ್ಲೇ ಅವ್ರನ್ನ ನೋಡಿ ಹೋಗ್ತಾ ಇರೋ ಥರ ಇಟ್ಟಿದ್ದಾರೆ. ಇದು ನೋಡಿದ್ರೆ ಯಾವ ಥರ ಅನಿಸ್ತಪ್ಪ ನನಗೆ ಅಂತೇಳಿದ್ರೆ, ಮ್ಯಾರೇಜಸ್ಸಲ್ಲಿ ನಮಗೆ ವೆಲ್ಕಮ್ ಮಾಡ್ತಾರಲ್ಲ ಹುಡುಗ ಹುಡುಗಿ ಬಂದಾಗ. ಇವಾಗ ಟ್ರೆಂಡ್ ಅಲ್ವಾ, ಲೇಡೀಸ್ ಎಲ್ಲ ಪಿ ಹೂಬೋದು. ಫಸ್ಟೆಲ್ಲ ಬರೀ ಜೆಂಟ್ಸ್ ಮಾತ್ರನೇ ಇತ್ತು, ಇವಾಗ ಲೇಡೀಸ್ ಕೂಡ ಮಾಡ್ತಿದ್ದಾರೆ. ನನಗದು ತುಂಬ ಇಷ್ಟ ಆಯಿತು. ನೋಡಿ ನಾನು ತುಂಬ ಕ್ಲೋಸಪ್ಪಲ್ಲಿ ತೋರಿಸ್ತಿದ್ದೀನಿ ಯಾವ ಥರ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಇದು ಇವಾಗ ಚಿಕ್ಕ ಚಿಕ್ಕ ಲೈಟ್ಸಲ್ಲಿ ಡೆಕೋರೇಷನ್ ಮಾಡೋದು ಟ್ರೆಂಡ್ ಅನಿಸುತ್ತೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಬ್ಯೂಟಿಫುಲ್ ಆಗಿರೋ ಪ್ಯಾಲೇಸ್ ಥರ ಒಂದು ಮನೆ ಕಾಣಿಸುತ್ತೆ ನೋಡಿ. ಇದೆಲ್ಲ ಜಸ್ಟ್ ನಮಗೆ ಶೋಕೇಸ್ ಪೀಸ್ ಥರ ಅನಿಸುತ್ತೆ. ನಾವು ಒಳಗಡೆ ಆದರೆ ಹೋಗಿಲ್ಲ, ತುಂಬ ಜನ ಹೋಗ್ತಿದ್ರು, ರಶ್ ಇತ್ತು. ನನಗದು ತುಂಬ ಇಷ್ಟ ಆಯಿತು ಆ ಮನೆ. ಅದಾದಮೇಲೆ ಇಲ್ಲಿ ದೊಡ್ಡ ವಾಟರ್ ಫೌಂಟೇನ್ ಇಟ್ಟಿದ್ದಾರೆ. ಸುತ್ತಲೂ ನಮಗೆ ಈ ಥರ ಲೈಟ್ಸಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಇದು ತುಂಬ ಅಟ್ರಾಕ್ಟಿವ್ ಆಗಿತ್ತು.
ನಾವು ಹೋಗಿದ್ದೊಂದು 10 ಮಿನಿಟ್ಸ್ಗೆ ಲೈಟ್ಸ್ ಎಲ್ಲ ಆಫ್ ಆಯಿತು. ನೋಡಿ ಯಾವ ಥರ ಇದೆ ಲೈಟ್ಸ್ ಆಫ್ ಆದಮೇಲೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು, ಲೈಟ್ಸಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ಪವರ್ ಕಟ್ ಆಯಿತು. ಮೇ ಬಿ 10:30ಗೆ ಅನಿಸುತ್ತೆ ಎಕ್ಸಿಬಿಷನ್ ಕ್ಲೋಸ್ ಆಗೋದು. ಸೊ ವಿಸಿಟರ್ಸ್ ಎಲ್ಲ ಆಲ್ಮೋಸ್ಟ್ ಬಿಡ್ತಿದ್ದಾರೆ ಆ ಪ್ಲೇಸ್ನ. ಸೊ ಪವರ್ ಏನಕ್ಕೆ ಅಂತೇಳ್ಬಿಟ್ಟು ರಿಮೂವ್ ಮಾಡಿದ್ದಾರೆ ಅನಿಸುತ್ತೆ. ಹಾಗೆ ನಾವು ಇನ್ನು ಸ್ವಲ್ಪ ಒಳಗಡೆ ಹೋದರೆ ನಮಗೆ ಕಂಪ್ಲೀಟ್ ಫುಡ್ಡಿ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಈ ಥರ ಎಕ್ಸಿಬಿಷನ್ ಇಲ್ಲಾಂದರೆ ಜಾತ್ರೆಗಳಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅವ್ರಿಗಿದು ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಾವು ನೋಡಿದ್ದಾದರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಇಡ್ಲಿ ಆಗಲಿ, ದೋಸೆ ಇಲ್ಲ ಪರಾಟ ಇಲ್ಲ ನೀರು ದೋಸೆ, ಸೊ ಎಲ್ಲ ವೆಜಿಟೇರಿಯನ್ ಫುಡ್ಡೇ ಇತ್ತು. ಮೇ ಬಿ ನಾನ್ ವೆಜ್ ಅಲೋ ಇಲ್ಲ ಅನಿಸುತ್ತೆ, ನನಗೆಲ್ಲೂ ಕಾಣಿಸಿಲ್ಲ ನಾನ್ ವೆಜ್. ಸೊ ಹಾಗೆ ಮುಂದೆಗೆ ಹೋಗ್ಬೇಕಾದ್ರೆ ನಮಗೆ ಕಿಡ್ಸ್ ಸೆಕ್ಷನ್ ಅಂತಲೇ ಇತ್ತು. ಚಿಕ್ಕ ಮಕ್ಕಳಿಗೆ ಕಾರ್ ರೇಸಿಂಗ್ ಆಗಲಿ, ಬೈಕ್ ರೇಸಿಂಗ್ ಆಗಲಿ, ಇಲ್ಲ ಸ್ನೋ ವರ್ಲ್ಡ್ ಕೂಡ ಇತ್ತು. ಅದಾದಮೇಲೆ ಎಕ್ಸಿಬಿಷನ್ ಅಂತೇಳಿದ್ರೆ ನಮಗೆ ಮೇನ್ ಪ್ಲೇಸ್ ಬಂದಿದೆ ಅಲ್ವಾ, ಚೆನ್ನಾಗಿ ಆಟ ಆಡ್ಬೋದು. ಸೊ ಚಿಕ್ಕ ಮಕ್ಕಳಿಗೆಲ್ಲ ಸಪ್ರೇಟಾಗಿ ಇಟ್ಟಿದ್ದಾರೆ ನೋಡಿ, ಲೈಕ್ ಚಿಕ್ಕ ಚಿಕ್ಕ ಕುದುರೆ ಮೇಲೆ ಕುತ್ಕೊಂಡು ಹೋಗೋದು ಆ ಥರದ್ದು. ಆ್ಯಂಡ್ ದೊಡ್ಡವ್ರಿಗಾದರೆ ಜೈಂಟ್ ವಿಲ್ ಆಗಲಿ ಆ ಥರದ್ದು ಇಟ್ಟಿದ್ದಾರೆ. ನಮ್ಮ ಜೊತೆ ಯಾರೂ ಚಿಕ್ಕವ್ರು ಇರಲಿಲ್ಲ. ಸೊ ನಾವು ಹೋಗಬೇಕು ಅಂತ ಅಂದ್ಕೊಂಡಿಲ್ಲ, ಜಸ್ಟ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ನಾನು ಭರತ್ ಮತ್ತು ನನ್ನ ತಮ್ಮ ದಿಲೀಪ್ ಜೈಂಟ್ ವಿಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ. ನನ್ನ ಚಿಕ್ಕ ತಮ್ಮನ ಕರೆದ್ರೆ, ಬಟ್ ಅವ್ನಿಗೆ ಸ್ವಲ್ಪ ಭಯ ಅನಿಸುತ್ತೆ, ಗೊತ್ತಿಲ್ಲ, ಬಟ್ ನಾನು ಬರಲ್ಲ ಅಂತ ಹೇಳ್ದ. ಸರಿ ಅಂತೇಳ್ಬಿಟ್ಟು ನಾವು ಮೂವರು ಹೋಗೋಣ ಅಂತೇಳ್ಬಿಟ್ಟು ಟಿಕೆಟ್ಸ್ ತಗೊಂಡ್ರಿ. ಸೊ ಟಿಕೆಟ್ಸ್ ಆಲ್ಮೋಸ್ಟ್ 150 ಅನಿಸುತ್ತೆ ಪರ್ ಪರ್ಸನ್ನು. ಸೊ ನನಗೆ ನಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗ್ಬೇಕು ಅಂತಿತ್ತು. ಅವ್ರನ್ನ ಕೇಳಿದೆ, ಅವರು ನಾನು ಬರಲ್ಲಮ್ಮ ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಓಕೆ ಅಂತೇಳ್ಬಿಟ್ಟು ನಾವು ಹೋಗ್ತಿದ್ದೆ ನೋಡಿ ಒಳಗಡೆಗೆ. ಆ್ಯಕ್ಚುಲಿ ನಂದು ಅವತ್ತು ಕಂಪ್ಲೀಟ್ ಡೇ ಎಲ್ಲ ಸ್ಯಾರಿಯಲ್ಲೇ, ನಾನು ಎಲ್ಲ ಗೇಮ್ಸ್ ಕೂಡ ಸ್ಯಾರಿಯಲ್ಲೇ ಆಡಿದ್ದೀನಿ ಅಂತೇಳಿದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಸ್ಯಾರಿ ಅಂತಲೇ ಹೇಳ್ಬೋದು. ನೋಡಿ ಜೈಂಟ್ ವಿಲಲ್ಲಿ ಹತ್ತಿ ಕುತ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ತಮ್ಮಗೆ ಸ್ವಲ್ಪ ಭಯ ಆಗ್ತಿತ್ತು ಅನಿಸುತ್ತೆ. ಒಂದು ಇದರಲ್ಲಿ ನಾವು ಇಬ್ಬರೇ ಕೂತ್ಕೊಬೇಕು. ಸೊ ನಾನು ಬರೋದು ಒಂದರಲ್ಲಿ ಮತ್ತು ನನ್ನ ತಮ್ಮ ಒಂದರಲ್ಲಿ ಕೂತಿದ್ರು. ಆ್ಯಕ್ಚುಲಿ ಇದು ನೋಡೋದಕ್ಕೆ ದೂರದಿಂದ ಫುಲ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನನಗದು ತುಂಬ ಇಷ್ಟ ಆಗ್ತಿತ್ತು. ನೋಡಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿದೆ. ಅದೇ ಥರ ಸ್ಲೋ ಮೋಷನಲ್ಲೂ ತೋರಿಸಿದ್ದೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು. ನನಗೂ ಬರೋತ್ತಿಗೇನು ಭಯ ಆಗಿಲ್ಲ. ನಮ್ಮ ಮಮ್ಮಿ ಕೆಳಗಡೆಯಿಂದ ಅಬ್ಸರ್ವ್ ಮಾಡ್ತಿದ್ರು, ನಾನೇನಾದರೂ ಭಯ ಪಡ್ತೀನ ಅಂತೇಳ್ಬಿಟ್ಟು. ನಾನು ನಮ್ಮ ಮಮ್ಮಿಗೆ ಮೇಲೆಯಿಂದ ಹಾಯ್ ಅಂತ ಹೇಳ್ತಿದ್ದೆ. ಅಷ್ಟೊಂದೇನು ಭಯ ಆಗಿಲ್ಲ, ಅಷ್ಟೊಂದೇನಿಲ್ಲ, ಭಯನೇ ಆಗಲಿಲ್ಲ ಫಸ್ಟ್ ಆಫ್ ಆಲು. ನಾನು ಭರತವರು ಜೈಂಟ್ ವಿಲಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ, ಚೆನ್ನಾಗಿತ್ತು ಆ ಟೈಮ್. ಆಲ್ಮೋಸ್ಟ್ 10 ಮಿನಿಟ್ಸ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ಸೊ ಮೇಲೆಯಿಂದ ನಮಗೆ ಕಂಪ್ಲೀಟಾಗಿ ಮೈಸೂರು ಸಿಟಿ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಮ್ಮ ಅಜ್ಜಿ ಮತ್ತು ಮಮ್ಮಿನ ಯಾವುದಾದ್ರೂ ಒಂದು ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಚಿಕ್ಕ ಮಕ್ಳು ಕೂತ್ಕೊತಾರಲ್ಲ ಅದರಲ್ಲಿ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ದೆ. ಸರಿ ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ಮತ್ತು ನಮ್ಮ ಮಮ್ಮಿ ಹೋಗಿದ್ರು. ಆ್ಯಕ್ಚುಲಿ ಒಂದ್ಸರಿ ನಮ್ಮ ಮಮ್ಮಿನ ಜೈಂಟ್ ವಿಲಲ್ಲಿ ಕೂರಿಸಿದ್ದೆ, ಅವರಾದರೆ ಫುಲ್ ಕಿಡ್ಸ್ಬಿಟ್ಟಿದ್ರು. ನನಗೆ ಫುಲ್ ಭಯ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಇನ್ನೊಂದ್ಸರಿ ನಾನು ರಿಸ್ಕ್ ತಗೊಳಲ್ಲ ಅಂತೇಳ್ಬಿಟ್ಟು ನೋಡಿ ಚಿಕ್ಕ ಮಕ್ಳು ಆಟ ಆಡ್ತಾರಲ್ಲ ಅವ್ರ ಪೇರೆಂಟ್ಸ್ ಜೊತೆ ಮಕ್ಕಳು ಕೂತ್ಕೊಂಡಿದ್ದಾರೆ, ಆ ಥರ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಥರ ಕೂತ್ಕೊಂಡಿದ್ದಾರೆ ನೋಡಿ. ನನಗದು ತುಂಬ ಖುಷಿ ಆಯಿತು, ಅವರು ಕೂಡ ತುಂಬ ಖುಷಿ ಆಯಿತು. ನಮ್ಮ ಅಜ್ಜಿಗೆ ಆ ಕಾಲದಲ್ಲಿ ಲೈಕ್ ಆಲ್ಮೋಸ್ಟ್ 50 ಇಯರ್ಸ್ ಬ್ಯಾಕ್ ಆವಾಗ ಊರೂರಿಗೆ ಬರ್ತಿದ್ರಂತೆ ವಿಲೇಜಸ್ಗೆ ಈ ಥರ ಸೆಟಪ್ ಮಾಡಿಕೊಂಡು. ಸೊ ಅದೆಲ್ಲ ನೆನಪಾಯಿತು ಅಂತ ಹೇಳಿದ್ರು. ಅವ್ರ ಖುಷಿನೇ ನನ್ನ ಖುಷಿ ಅಲ್ವಾ. ಇದು ಒಂಥರ ನಾನು ಅವ್ರಿಗೆ ಲೈಫ್ ಟೈಮ್ ಮೆಮೊರಿ ಕೊಟ್ಟಂಗೆ ಅನಿಸ್ತು. ಈ ಮೂಮೆಂಟ್ನ ಅವರು ಲೈಫ್ ಲಾಂಗ್ ನೆನ್ಪಿಟ್ಕೊತಾರೆ ಅಂತ ಹೇಳ್ಬಿಟ್ಟೆ ನನಗನ್ನಿಸ್ತು. ನಮ್ಮ ಅಜ್ಜಿಗದು ತುಂಬ ಖುಷಿ ಆಯಿತು. ಅದಾದಮೇಲೆ ನೋಡಿ ಇದು ಒಂಥರ ಕ್ಲಾಕ್ ವೈಸ್ ನಮಗೆ ಹಿಂಗೆ ರೊಟೇಟ್ ಆಗುತ್ತಲ್ಲ ಆ ಥರ. ಸೊ ನಮ್ಮ ಪಪ್ಪ ಹೇಳ್ತಿದ್ರು, ನಿನಗೂ ಮತ್ತು ಭರತ್ಗೆ ತುಂಬ ಸೆಟ್ ಆಗಿದೆ, ಇಬ್ರಿಗೂ ಒಂದೇ ಥರ ಧೈರ್ಯ ಇದೆ, ಎಲ್ಲ ಗೇಮ್ಸು ಆಡ್ತಿದ್ದೀರಾ ಅಂತೇಳ್ಬಿಟ್ಟು. ನಾವು ಒಳಗಡೆ ನಗ್ತಿದ್ರಿ ಅಂತೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಇದು ಆ್ಯಕ್ಚುಲಿ 200 ರೂಪೀಸ್ ಟಿಕೆಟ್ ಅನಿಸುತ್ತೆ. ಇದಕ್ಕೆ ಹೋಗ್ತಿದ್ದೀವಿ. ಎಗೇನ್ ನನ್ನ ಫಸ್ಟ್ ತಮ್ಮನೇ ಬರ್ತಿದ್ದಾನೆ, ಸೆಕೆಂಡ್ ತಮ್ಮ ಬಂದಿಲ್ಲ, ಅವ್ನಿಗೆ ಭಯ ಅನಿಸುತ್ತೆ. ಬಟ್ ಆಚೆಗೆ ಬೇಡ ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀನಿ ಅಂತ ಕಹಾನಿ ಹೇಳ್ತಿದ್ದ ನೋಡಿ. ಈವೆನ್ ಈ ಗೇಮ್ ಕೂಡ ನಾನು ಸ್ಯಾರಿಯಲ್ಲೇ ಆಡಿದ್ದೀನಿ. ಒಂಥರ ಏನಪ್ಪ ಅಂತ ಹೇಳಿದ್ರೆ ನನಗೆ ಅವತ್ತು ಸ್ಯಾರಿ ಹಾಕ್ಕೊಂಡಿರೋ ಫೀಲೇ ಇರಲಿಲ್ಲ, ಏನೋ ನಾರ್ಮಲ್ ಡ್ರೆಸ್ ಹಾಕಿರೋ ಥರ ಫೀಲ್ ಇತ್ತು.
ಇಲ್ಲೇನಪ್ಪ ವಿಷಯ ಅಂತ ಹೇಳಿದ್ರೆ ಎಕ್ಸಿಬಿಷನ್ಗೆ ಬಂದಿರೋರೆಲ್ಲರೂ ನನ್ನನ್ನು ಒಳ್ಳೆ ಜೋಕರ್ ಥರ ನೋಡ್ತಿದ್ರು. ಏನಪ್ಪ ಇವಳು ಎಕ್ಸಿಬಿಷನ್ಗೆ ಸ್ಯಾರಿ ಹಾಕ್ಕೊಂಡು ಬಂದುಬಿಟ್ಟಿದ್ದಾಳೆ, ಅದು ಕೂಡ ರೇಷ್ಮೆ ಸ್ಯಾರಿ, ಫುಲ್ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ಬಂದುಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು. ಸೊ ತುಂಬ ಜನ ವಿಚಿತ್ರವಾಗಿ ನಾನು ಪಾಸ್ ಆದಮೇಲೆ ಮತ್ತೆ ಅವ್ರು ನಿಂತು ನನ್ನನ್ನು ತೋರಿಸ್ತಿದ್ರು, ನೋಡು ಯಾರೋ ಸ್ಯಾರಿ ಹಾಕ್ಕೊಂಬಂದ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು. ಬಟ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ನೋಡಿ ಯಾವ ಥರ ಇದು ಗೇಮ್ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಮೇಲೆ ಹೋದಾಗ ಸರಿ ಏನೋ ಸ್ವಲ್ಪ ಭಯ ಅನ್ನಿಸ್ತು, ಬಟ್ ನೆಕ್ಸ್ಟ್ ಟೈಮಿಂದ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ಅಡ್ವೆಂಚರಸ್ ಗೇಮ್ಸ್ ಆಗಲಿ, ಈ ಥರ ಎಕ್ಸಿಬಿಷನಲ್ಲಿ ಗೇಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಭರತ್ ಅವರು ಕೂಡ ತುಂಬ ಇಷ್ಟ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ಈ ಥರ ಬಾಲ್ ಎಸಿತಾರೆ ಅಲ್ವಾ, ಸೊ ಅಲ್ಲಿಟ್ಟಿರೋ 3 ಚಂಬು ಕೂಡ ಬೀಳಿಸ್ಬೇಕಂತೆ. ಬಟ್ ಅವರೇನೋ ಟ್ಯಾಕ್ಟಿಕ್ ಮಾಡಿದ್ದಾರೆ, ಅದು ಯಾವುದು ಬೀಳ್ತಾನೆ ಇರಲಿಲ್ಲ. ಎಲ್ಲರೂ ಟ್ರೈ ಮಾಡಿದ್ರು, ಪಪ್ಪ ಟ್ರೈ ಮಾಡಿದ್ರು, ಭರತ್ ಅವ್ರು ಟ್ರೈ ಮಾಡಿದ್ರು, ಈವನ್ ನಾನು, ನನ್ನ ತಮ್ಮ ಎಲ್ಲರೂ ಟ್ರೈ ಮಾಡಿದ್ರಿ. ಆ 3 ಚಂಬು ಹತ್ರ ಬೀಳ್ತಾ ಇಲ್ಲ, ಒಂದೇ ಬೀಳ್ತಾ ಇದೆ. ಫಸ್ಟ್ ಲೇಯರ್ದಾದರೆ ಬೀಳ್ತಾನೆ ಇಲ್ಲ. ಸೊ ನಮ್ಗನ್ನಿಸ್ತು ಓಕೆ ಅವರು ಸಮಥಿಂಗ್ ಲೈಕ್ ಏನೋ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಬೀಳ್ತಿತ್ತು ಅಲ್ವಾ. ಅದಾದಮೇಲೆ ಈ ಥರ ರಿಂಗ್ದು ಚಿಕ್ಕವಾಗ ನಾವು ಎಷ್ಟೊಂದು ಆಡಿದಿರಲ್ವ, ಸೊ 10 ರೂಪೀಸ್ಗೆ ಒಂದು 6 ರಿಂಗ್ಸ್ ಕೊಡ್ತಾರೆ. ಸೊ ನಮಗೆ ಯಾವ ವಸ್ತು ಮೇಲೆ ಇಷ್ಟ ಆಗಿದ್ರೆ ಅದಕ್ಕೆ ಆಗ್ಬೋದು. ಹಾಗೆ ಬರಬೇಕಾದ್ರೆ ನೋಡಿ, ನಮ್ಮ ಅಜ್ಜಿ ಹೆಂಗಿದ್ರು ಮೈಸೂರು ಪ್ಯಾಲೇಸ್ ನೋಡಿಲ್ಲ, ಸೊ ಹಂಗೆ ತೋರಿಸ್ತೀರ ಆಚೆಯಿಂದ ಅಂತ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ನೋಡಿ ಲೈಟ್ಸ್ ಎಲ್ಲ ಆನ್ ಮಾಡಿದರೆ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಕೂಡ ತುಂಬ ಖುಷಿಪಟ್ಟರು. ಹೋಗ್ಲಿ ಬಿಡು ಆಚೆಯಿಂದ ನೋಡಿದೆ ಅಂತೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮು ಅವ್ರಿಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಅದೆಲ್ಲ ಮುಗಿಸ್ಕೊಂಡು ನಾವು ಆನ್ ದ ವೇ ಮೈಸೂರಲ್ಲೇ ಊಟ ಮಾಡಿಕೊಂಡು ನೋಡಿ ರಿಟರ್ನ್ ಆಗ್ತಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.